ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಲೈಟ್ ಮೆಂಟರ್. ಈ ವಿಡಿಯೋ ಸೀರೀಸ್ನಲ್ಲಿ ನಾವು 7ನೇ ತರಗತಿಯ ಗಣಿತದ ಮೊದಲನೇ ಪಾಠ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಇದರಲ್ಲಿರುವ ಈ ಪಾಠವನ್ನು ಮತ್ತು ಇಲ್ಲಿ ಬರುವ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಈಗ ಮೊದಲಿಗೆ ನೋಡೋಣ. ಇಲ್ಲಿ ನೋಡಿ, ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಪಾಠದಲ್ಲಿ ಆದಷ್ಟು ನಾವು ದೊಡ್ಡ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, 1,00,000 ವೈವಿಧ್ಯತೆಗಳು. ಇಲ್ಲಿ ಈಶ್ವರಪ್ಪ ಕರ್ನಾಟಕದಲ್ಲಿನ ಒಂದು ಪಟ್ಟಣ ಚಿಂತಾಮಣಿಯಲ್ಲಿರುವ ಒಬ್ಬ ರೈತ. ಅವರು ತಮ್ಮ ಭತ್ತದ ಹೊಲಕ್ಕಾಗಿ ಬೀಜಗಳನ್ನು ಖರೀದಿಸಲು ನಿಯಮಿತವಾಗಿ ಮಾರುಕಟ್ಟೆಗೆ ಹೋಗುತ್ತಿರುತ್ತಾರೆ. ಹೀಗೆ ಒಮ್ಮೆ ಅವರು ಹೋದಾಗ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಅವರುಗಳ ಸಂಭಾಷಣೆಯನ್ನು ಕೇಳಿಸಿಕೊಳ್ತಾರೆ. ಯಾರು ಹೋಗಿರ್ತಾರೆ? ಈಶ್ವರಪ್ಪ ಹೋಗಿರ್ತಾರೆ. ಇಲ್ಲಿ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಒಂದು ಸಂಭಾಷಣೆ ಮಾಡ್ತಿರ್ತಾರೆ. ಏನು ಮೊದಲು ಇಲ್ಲಿ ರಾಮಣ್ಣ ಹೇಳ್ತಾರೆ, ಮೊದಲು ನಮ್ಮ ದೇಶದಲ್ಲಿ ಸುಮಾರು 1,00,000 ವಿಧದ ಅಕ್ಕಿ ಇತ್ತು. ರೈತರು ವಿವಿಧ ರೀತಿಯ ಬೀಜಗಳನ್ನು ಸಂರಕ್ಷಿಸಿ ಅವುಗಳನ್ನು ಭತ್ತ ಬೆಳೆಯಲು ಬಳಸುತ್ತಿದ್ದರು. ಈಗ ಕೆಲವು ವಿಧದ ಬೀಜಗಳಿವೆ ಹಾಗೂ ರೈತರು ಬೀಜಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಬರಬೇಕಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷ್ಮಮ್ಮ ಹೇಳ್ತಾರೆ, ನಮ್ಮ ಮನೆಯ ಬಳಿ ಒಂದು ಬೀಜದ ಬ್ಯಾಂಕ್ ಇದೆ. ಇದುವರೆಗೂ ಅವರು ಸುಮಾರು 100 ವಿಧದ, ಇವರೆಷ್ಟು ಹೇಳ್ತಾರೆ? ಲಕ್ಷ್ಮಮ್ಮ ಹೇಳ್ತಾರೆ ಅದೆಷ್ಟು? 100 ವಿಧದ ಸ್ಥಳೀಯ ಭತ್ತದ ಬೀಜಗಳನ್ನು ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ್ದಾರೆ. ನೀವು ಸಹ ಅಲ್ಲಿಂದ ಬೀಜಗಳನ್ನು ಕೊಳ್ಳಬಹುದು ಅಂತ ಲಕ್ಷ್ಮಮ್ಮ ಹೇಳ್ತಾರೆ. ಇಲ್ಲಿ ರಾಮಣ್ಣ ಹೇಳೋದು 1,00,000. ನೋಡೋಣ. ಈಗ ಇಲ್ಲಿ ನೋಡಿ, ನೀವು ಮೊದಲು ಈ ಲಕ್ಷ ಪದವನ್ನು ಕೇಳಿರಬಹುದು. 1,00,000 ಎಷ್ಟು ದೊಡ್ಡದು ನಿಮ್ಗೇನಾದ್ರು ಗೊತ್ತಿದೆಯಾ? ನೆಕ್ಸ್ಟ್ ನಿಮಗೆ ಮುಂಚೆ 1000, 10,000 ಎಲ್ಲ ಕೇಳಿದ್ದೀರಾ. 1,00,000 ಎಷ್ಟು ದೊಡ್ಡದು ನೋಡೋಣ, ಎಷ್ಟು ತಿಳಿಯೋಣ. ಈಶ್ವರಪ್ಪ ಈ ಘಟನೆಯನ್ನು ತನ್ನ ಮಗಳು ರೋಕ್ಸಿ ಹಾಗೂ ಮಗ ಇಷ್ಟು, ಇಲ್ಲಿ ರೋಕ್ಸಿ ಮತ್ತು ಇಷ್ಟು ಇವರಿಬ್ಬರು ಈಶ್ವರಪ್ಪನ ಮಕ್ಕಳು, ಈಗ ಹಂಚ್ಕೊಳ್ತಾರೆ ಈಶ್ವರಪ್ಪ. ಅದರಲ್ಲಿ ನೋಡಿ, ಈ ದೇಶದಲ್ಲಿ 1,00,000ದಷ್ಟು ಭತ್ತದ ವಿಧಗಳಿರುವ ಬಗ್ಗೆ ಇಷ್ಟುಗೆ ಆಶ್ಚರ್ಯವಾಯಿತು. ಈಗ ಈಶ್ವರಪ್ಪ ಹೇಳ್ತಾರೆ ಮಾರ್ಕೆಟಲ್ಲಿ ನಡೆದಿದ್ದನ್ನ, 1,00,000. ಈಗ ಇಷ್ಟು ಆಶ್ಚರ್ಯವಾಯಿತು, 1,00,000 ಅಂತ. ಇದುವರೆಗೂ ನಾನು ಕೇವಲ 3 ವಿಧಗಳನ್ನು ರುಚಿಯನ್ನು ನೋಡಿರುವೆ. ಈಗ ನೀವೆಲ್ಲ ಊಟ ಮಾಡಿರ್ತೀರ. ಊಟ ಮಾಡಿದಾಗ ಕೆಲವೊಂದು 2, 3, 4 ವಿಧದ ಅಕ್ಕಿಗಳನ್ನು ನಾವು ಊಟ ಮಾಡಿರ್ತೀವಿ. ನಾವು ಪ್ರತಿದಿನ ಒಂದು ಹೊಸ ವಿಧ ಅನ್ನವನ್ನು ಸೇವಿಸಿದರೆ ಎಲ್ಲ ವಿಧಗಳ ರುಚಿಯನ್ನು ನೋಡಲು ನಮ್ಮ ಜೀವಿತಾವಧಿಯ 100 ವರ್ಷಗಳಲ್ಲಿ ಸಾಧ್ಯವೇ? ನಾವೇನೋ 100 ವರ್ಷ ಬದುಕಿದ್ರೆ ನಾವು 1,00,000 ಭತ್ತದ ತಳಿಗಳನ್ನು ನಾವು ರುಚಿಯನ್ನು ನೋಡ್ಬೋದಾ ಅಂತ ಇಲ್ಲಿ ಇಷ್ಟುಗೆ ಆಶ್ಚರ್ಯ ಆಯಿತು. ನೋಡೋಣ ಈಗ 1,00,000 ಎಷ್ಟು ದೊಡ್ಡದು ಅಂತ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. 1,00,000 ಎಂದರೆ ಎಷ್ಟು? ಈ ವಿನ್ಯಾಸವನ್ನು ಕಂಪ್ಲೀಟ್ ಮಾಡ್ತಾ ಹೋಗೋಣ, ನಮಗೆ ಗೊತ್ತಾಗುತ್ತೆ. ನಮ್ಮೆಲ್ಲರಿಗೂ ಗೊತ್ತಿದೆ 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ. ನೀವು ಹಿಂದಿನ ಕ್ಲಾಸ್ ಓದಿದ್ದೀರಾ, 999. ಇದಕ್ಕೆ ಒಂದನ್ನು ನಾವು ಸೇರಿಸಿದ್ರೆ ನಮಗೇನು ಸಿಗುತ್ತೆ? 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತೆ. ಯಾವುದದು? 1,000. ಅರ್ಥ ಆಗ್ತದೆ ಅಲ್ವಾ? ಸೊ ನೆಕ್ಸ್ಟ್ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? 9,999. ಇದಕ್ಕೆ ಒಂದೊಂದು ಸೇರಿಸೋದು ನಮಗೆ ಎಷ್ಟಾಗುತ್ತೆ? ನಮಗೆ 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತೆ. ಅದು ಯಾವುದು? 10,000. 10,000 ನಮಗೆ ಸಿಗುತ್ತೆ. ಸೊ ನಂತರ ಇಲ್ಲಿ ನೋಡಿ, ಕೆಳಗಡೆ ಬಂದರೆ 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? 99,999. ಇದಕ್ಕೆ ಒಂದೊಂದು ಸೇರಿಸೋದು ನಮ್ಗೆ ಏನು ಸಿಗುತ್ತೆ? 6 ಅಂಕಿಗಳ ಚಿಕ್ಕ ಸಂಖ್ಯೆ ಸಿಗುತ್ತೆ. ಈ 6 ಅಂಕಿಗಳ ಚಿಕ್ಕ ಸಂಖ್ಯೆ ಏನು ಸಿಗುತ್ತೆ? ಇದನ್ನೇ ನಾವು ಹೇಳ್ತೀವಿ 1,00,000 ಅಂತ ಹೇಳ್ತೀವಿ. 1,00,000ಕ್ಕೆ ನೋಡಿ ಇಲ್ಲಿ ಎಷ್ಟು ಅಂಕಿಗಳು? 6 ಅಂಕಿಗಳು. 6 ಅಂಕಿಗಳು 1,00,000ದಿಂದ ಹಿಡಿದು ನಮಗೆ ಇಲ್ಲಿ 9,99,000ವರೆಗೂ ನೀವು ಎಷ್ಟೇ ಯಾವುದೇ ಸಂಖ್ಯೆಗಳನ್ನು ಬರೆದ್ರೆ ನಮಗೆ 6 ಅಂಕಿಗಳು ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನಂತರ ನೀವು 1,00,000ಕ್ಕೆ ಎಷ್ಟು ಸೊನ್ನೆಗಳು ಅಂದರೆ ನಿಮ್ಗೆ ಗೊತ್ತಿರಬೇಕು, 5 ಸೊನ್ನೆಗಳು. 1,00,000ಕ್ಕೆ 5 ಸೊನ್ನೆಗಳು.
ಅರ್ಥ ಆಯ್ತಲ್ಲ. ಸೊ ನಂತರ ಬರೋಣ, ಇಲ್ಲೊಂದು ಪ್ಯಾಟ್ರನ್ ಇದೆ, ಅದನ್ನು ಫಿಲ್ ಮಾಡ್ತಾ ಹೋಗೋಣ. 99,995, 99,996. ಮುಂದಿನ ಅಂಕಿ ಯಾವ್ದು ಬರುತ್ತೆ? 99,997. ಸೊ ನಂತರ ನೋಡಿ 99,998, ಇದಕ್ಕೆ ಒಂದೊಂದು ಸೇರಿಸಿದ್ರೆ 99,999. ಸೊ ಇದಕ್ಕೆ ಮತ್ತೆ ಒಂದು ಸೇರಿಸಿದ್ರೆ ನಮಗೆ 6 ಅಂಕಿಯ ಇಲ್ಲಿ 6 ಅಂಕಿಯ ಚಿಕ್ಕ ಸಂಖ್ಯೆ ಸಿಗುತ್ತೆ, ಅದೇ ನಮಗೆ 1,00,000 ಆಗಿರುತ್ತೆ. ಇದಾದ ನಂತರ ಇಲ್ಲಿ 1,00,001, 1,00,002, 1,00,000, ನೆಕ್ಸ್ಟು 3. ಇದಾದ ನಂತರ ಇಲ್ಲಿ ಫಿಲ್ ಮಾಡ್ತಾ ಹೋದ್ರೆ ನಮಗೆ ಲಾಸ್ಟಿಗೆ 1,04,000 ಸಿಗುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಕೆಳಗಡೆ ಬರ್ತಾ ಹೋಗೋಣ ನಾವು. ಇಲ್ಲಿ ರೋಕ್ಸಿ ಮತ್ತು ಇಷ್ಟು ತಾವು ಪ್ರತಿದಿನ ಒಂದು ವಿಧದ ಅನ್ನವನ್ನು ಜೀವಮಾನವಿಡೀ ಸೇವಿಸಿದರೂ 1,00,000 ಸಮೀಪಕ್ಕೂ ಬರಲಾಗುವುದಿಲ್ಲ ಎಂಬುದನ್ನು ಕಂಡುಕೊಂಡ್ರು. ನೋಡೋಣ ಈಗ. ರೋಕ್ಸಿ ಹೇಳುತ್ತಾಳೆ, ಪ್ರತಿದಿನ 2 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? ನಾವು 100 ವರ್ಷದಲ್ಲಿ 1,00,000 ವಿಧದ ಅನ್ನವನ್ನು ಸೇವಿಸಬಹುದೇ ಅಂತ ರೋಕ್ಸಿ ಕೇಳ್ತಿದ್ದಾಳೆ. ನಾವೀಗ ನೋಡೋಣ, 1 ವರ್ಷಕ್ಕೆ ಅಧಿಕ ವರ್ಷ ಬಿಟ್ಬಿಟ್ಟು ನಾವು ಆ್ಯಾವ್ರೇಜ್ ಆಗಿ ನಾವು 365 ದಿವಸ ಅಂತ ತಗೊಂಡ್ರೆ, ನಾವು 100 ವರ್ಷ ಏನಾದ್ರು ಬದುಕಿದ್ರೆ ನಾವೆಷ್ಟು ವಿಧದ ಅನ್ನವನ್ನು ನಾವು ಒಂದು ದಿನಕ್ಕೆ ಒಂದು ರೀತಿಯ ಅಕ್ಕಿಯನ್ನು ನಾವು ಟೇಸ್ಟ್ ಮಾಡಿದ್ರೆ ನಾವು 100 ವರ್ಷಕ್ಕೆ 36,500 ವಿಧದ ಅಕ್ಕಿಯನ್ನು ನಾವೇನು ಮಾಡ್ಬೋದು, ಇಲ್ಲಿ ಸೇವಿಸ್ಬೋದು. ಅದೇ ಏನಾದರೂ ಪ್ರತಿದಿನ 2 ವಿಧದ ಅನ್ನವನ್ನು ಸೇವಿಸಿದ್ರೆ ಅಲ್ಲಿಗೆ ಇದು 1 ವಿಧದ ಅನ್ನವನ್ನು ಸೇವನೆ ಮಾಡಿದ್ರೆ 36,500. ಅದೇ 2 ವಿಧದ ಅನ್ನವನ್ನು ಸೇವನೆ ಮಾಡಿದ್ರೆ 36,500ಕ್ಕೆ ಮತ್ತೆ ಇನ್ನು 2ನೇ ವಿಧದ್ದು ಮತ್ತೆ 36,500 ನಾವು ಇಲ್ಲಿ ಕೂಡಿಸಿದ್ರೆ ನಮಗೆ 73,000 ಬರುತ್ತೆ. ಮತ್ತು ನಾವು ಒಂದು ದಿನಕ್ಕೆ 2 ವಿಧದ ಅನ್ನವನ್ನು ಸೇವನೆ ಮಾಡಿದ್ರೂ ನಾವು 1,00,000 ಗಡಿಗೆ ಹೋಗ್ತಿಲ್ಲ. ಸೊ ಅಲ್ಲಿಗೆ ನಾವು ಇಲ್ಲಿ ಕೇಳ್ತೇವೆ, ಒಬ್ಬ ವ್ಯಕ್ತಿ ಪ್ರತಿದಿನ 3 ವಿಧ ಅನ್ನವನ್ನು ಸೇವಿಸಿದ್ರೆ ಹೇಗೆ ಅಂತ ರೋಕ್ಸಿ ಕೇಳ್ತೇಳೆ. ಇದಕ್ಕೆ ನೋಡೋಣ, ಮತ್ತೆ 36,500 ಅಂದರೆ ಇಲ್ಲಿ 3 ವಿಧದ ಅನ್ನವನ್ನು ಸೇವನೆ ಮಾಡ್ದಂಗೆ ಆಯಿತು. ಇಲ್ಲಿ 0, 0, 5, 9, 7, 3, 10. ಅಲ್ಲಿಗೆ ಎಷ್ಟಾಯಿತು ನಮಗೆ? ಇಲ್ಲಿ 1,09,500 ಆಯಿತು. ಏನಾದರೂ 3 ವಿಧದ ಅನ್ನವನ್ನು ಒಂದು ದಿನಕ್ಕೆ ನಾವು ಸೇವನೆ ಮಾಡಿದ್ರೆ ಒಟ್ಟಾಗಿ ನಾವು 100 ವರ್ಷ ಏನಾದ್ರು ಬದುಕಿದ್ರೆ 1,09,500 ಬಗೆಯ ಅನ್ನವನ್ನು ನಾವು ಏನು ಮಾಡ್ಬೋದು, ಇಲ್ಲಿ ಸೇವನೆಯನ್ನು ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಅಲ್ಲಿ ನಮಗೆ ಗೊತ್ತಾಯ್ತಲ್ಲ 1,00,000 ಅಂದರೆ ಎಷ್ಟು ಅಂತ. ನಾವು ಏನಾದರೂ 1 ವರ್ಷಕ್ಕೆ 365 ದಿವಸ ತಗೊಂಡು ನಾವು 100 ವರ್ಷ ಏನಾದ್ರು ಬದುಕಿದ್ರೆ ನಾವು ಒಂದು ದಿನಕ್ಕೆ ಏನಾದರೂ ಇಲ್ಲಿ ನಾವು 1 ವಿಧದ ಅನ್ನವನ್ನು ಸೇವನೆ ಮಾಡಿದ್ರೆ 36,500. 2 ವಿಧದ ಅನ್ನವನ್ನೇನಾದ್ರು ಒಂದು ದಿನಕ್ಕೆ ಸೇವನೆ ಮಾಡಿದ್ರೆ ನಮಗಿಲ್ಲಿ 73,000 ಅನ್ನವನ್ನು ನಾವು ಸೇವನೆ ಮಾಡ್ಬೋದು. ಅದೇ 3 ವಿಧದ ಅನ್ನವನ್ನು ಸೇವನೆ ಮಾಡಿದ್ರೆ 1,00,000 ನಾವು ಇಲ್ಲಿ ಕ್ರಾಸನ್ನು ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಕೆಳಗಡೆಗೆ ನೋಡ್ತಾ ಹೋಗೋಣ. ಇಷ್ಟು ಹೇಳಿದನು. 1 ವರ್ಷದಲ್ಲಿ ಅಧಿಕ ವರ್ಷಗಳನ್ನು ಹೊರತುಪಡಿಸಿ ಎಷ್ಟು ದಿನಗಳಿವೆ ಎಂಬುದನ್ನು ನಮಗೆ ತಿಳಿದಿದೆ, 365. ನಾವು ವರ್ಷಗಳಷ್ಟು ಜೀವಿಸಿದರೆ ನಮ್ಮ ಜೀವಿತಾವಧಿಯಲ್ಲಿ 365 ಇಂಟು ದಿನಗಳು ಇರುತ್ತವೆ. ಇಲ್ಲಿ ನೋಡಿ, ನಾವೇನಾದರೂ 100 ವರ್ಷ ಬದುಕಿದ್ವಿ ಅಂತ ಅಂದ್ಕೊಳ್ಳಿ. 100 ವರ್ಷ ಬದುಕಿದ್ರೆ ನಾವು ಎಷ್ಟು ದಿನಗಳು ಬದುಕ್ತೀವಿ? 1 ವರ್ಷಕ್ಕೆ 365 ದಿನಗಳ ಅಂತ ತಗೊಂಡಾಗ ಇಂಟು 100 ವರ್ಷ ತಗೊಂಡ್ರೆ ಇಲ್ಲಿ ನಾವು ಬದುಕದೆ 36,500 ದಿನಗಳು. ಅಂದರೆ ನಾವು 1,00,000 ಸಮೀಪಕ್ಕೆ ನಾವು ದಾಟಕ್ಕಾಗ್ತಿದೆಯಾ? ನಾವು 100 ವರ್ಷ ಏನಾದ್ರು ಬದುಕಿದ್ರೆ 1,00,000 ನಾವೇನಾದರೂ ಮುಟ್ಟಬೇಕು ಅಂದರೆ ಇನ್ನೂ ಎಷ್ಟು ದಿನಗಳು ಬೇಕಾಗುತ್ತೆ? ಇಲ್ಲಿ 1,00,000ದಿಂದ 36,500 ದಿನಗಳನ್ನು ಕಳೀರಿ. ಎಷ್ಟಾಗುತ್ತೆ? 10 5 ಹೋದರೆ 5, ಇಲ್ಲಿ 9 6 ಹೋದರೆ 3, 9 3 ಹೋದರೆ ಇಲ್ಲಿ 6 ಆಗುತ್ತೆ. ನಾವು ಇನ್ನೂ 63,500 ದಿನಗಳು ಒಂದು ವರ್ಷ ಹತ್ತಿರ ಹೋಗ್ಬೇಕು ಅಂದರೆ ಅಷ್ಟು ದಿನಗಳು ಬದುಕಬೇಕಾಗುತ್ತೆ. ಇದು ಸಾಧ್ಯನಾ? ನಾವು 200 ವರ್ಷ ಬದುಕಿದ್ರೂ ಕೂಡ ನಾವು 1,00,000ವನ್ನು ನಾವು ಸಮೀಪಕ್ಕೆ
ಹೋಗಲ್ಲ. ಸೊ ನೀವು ಎಷ್ಟು ವರ್ಷ ಬದುಕ್ತೀರಾ? ಈಗ ಫಾರ್ ಎಕ್ಸಾಂಪಲ್ಗೆ ಉದಾಹರಣೆ 60 ವರ್ಷ ಬದುಕಿದ್ರೆ ನೀವು 365 ಇಂಟು 60 ಮಾಡ್ಕೊಂಡ್ರೆ ನೀವು ಎಷ್ಟು ದಿನ ಬದುಕ್ತೀರಾ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ 50 ವರ್ಷ ಬದುಕಿದ್ರೆ ಎಷ್ಟು ದಿನ ಅಂತ ನಿಮಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಕಂಡುಹಿಡಿಯಿರಿ ಅಂತ ಇದೆ. 2011 ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಇತ್ತು. 75,000 1 ಲಕ್ಷಕ್ಕೆ ಎಷ್ಟು ಕಡಿಮೆ ಇದೆ? 75,000 1 ಲಕ್ಷಕ್ಕೆ ಎಷ್ಟು ಕಡಿಮೆ ಇದೆ ಅಂದರೆ ನಾವೇನು ಮಾಡಬೇಕು? 1 ಲಕ್ಷದಿಂದ ನಾವು 75,000ವನ್ನು ಏನು ಮಾಡಬೇಕು? ಕಳಿಬೇಕು. ಸೊ ಅಲ್ಲಿಗೆ ಎಷ್ಟಾಗುತ್ತೆ? 0 0 0. ಇಲ್ಲಿ 10ರಲ್ಲಿ 5 ಹೋದರೆ 5, ನೆಕ್ಸ್ಟು 9ರಲ್ಲಿ 7 ಹೋದರೆ 2, ಇಲ್ಲಿ 0 ಬರುತ್ತೆ. ಅಲ್ಲಿಗೆ 2011 ಜನಸಂಖ್ಯೆ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 75,000 ಇದ್ದರೆ 1 ಲಕ್ಷಕ್ಕೆ ಎಷ್ಟಿದೆ? 1 ಲಕ್ಷಕ್ಕೆ ಚಿಂತಾಮಣಿಯ ಜನಸಂಖ್ಯೆ ಎಷ್ಟಿದೆ? 25,000 ಕಡಿಮೆ ಇದೆ. ಎಷ್ಟಿದೆ? ಕಡಿಮೆ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ನೋಡಿ, 2024ಕ್ಕೆ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ ಎಷ್ಟು ಹೇಳ್ಬೋದು? ಇದನ್ನ 1,06,000. 1 ಲಕ್ಷಕ್ಕಿಂತ ಇಲ್ಲಿ 1,06,000 ಎಷ್ಟು ಹೆಚ್ಚು ಇದೆ? ಇಲ್ಲಿ 1,06,000ನ 1 ಲಕ್ಷಕ್ಕಿಂತ ಹೆಚ್ಚು ಅಂತ ಗೊತ್ತಾಯಿತು. ಅರ್ಥ ಆಗ್ತೀಯಾ? 2024ರ ಜನಸಂಖ್ಯೆ ಚಿಂತಾಮಣಿಯಲ್ಲಿ ಎಷ್ಟಿದೆ? 1,06,000 ಇದೆ. ಸೊ ನಾವು ಎಷ್ಟು ಜಾಸ್ತಿ ಇದೆ ಅಂತ ಕಂಡುಹಿಡಿಯೋಕ್ಕೆ ಏನು ಮಾಡಬೇಕು? 1 ಲಕ್ಷವನ್ನು ನಾವು ಇಲ್ಲಿ 1,06,000ದಿಂದ ಕಳೆದ್ರೆ ನಮಗೆ ಇಲ್ಲಿ ಸಿಗುತ್ತೆ ಎಷ್ಟು ಹೆಚ್ಚಿದೆ ಅಂತ. ಸೊ 6ರಲ್ಲಿ 0 ಕಳೆದ್ರೆ 6 0 0. ಎಷ್ಟು ಹೆಚ್ಚಿದೆ? 6,000 ಹೆಚ್ಚಿದೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟು ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆ ಎಷ್ಟು ಹೆಚ್ಚಳವಾಗಿದೆ? ಇಲ್ಲಿ ನಾವು ಬರ್ಕೊಳ್ಳೋಣ. 2011ರ ಜನಸಂಖ್ಯೆ ಎಷ್ಟಿದೆ? 2011ರ ಜನಸಂಖ್ಯೆ ಈಸ್ ಈಕ್ವಲ್ ಟು 75,000 ಇದೆ. ಹೌದಾ? ನೆಕ್ಸ್ಟು 2024ರ ಜನಸಂಖ್ಯೆ ಎಷ್ಟಿದೆ? ಇಲ್ಲಿ 1,06,000 ಇದೆ. ಹೌದಾ? ಎಷ್ಟು ಹೆಚ್ಚಳವಾಗಿದೆ? ಹೆಚ್ಚಳ ಎಷ್ಟಾಗಿದೆ ಅಂತ ಕಂಡುಹಿಡಿಬೇಕು ಅಂದರೆ ನಾವು 1,06,000ದಿಂದ ನಾವು 75,000ವನ್ನು ನಾವು ಕಳಿಬೇಕು. ಸೊ ಇಲ್ಲಿ ಕಳಿಯೋಣ. 1,06,000ದಿಂದ ಸೊ ಇದನ್ನೆಲ್ಲ ವರ್ಕಿಂಗಲ್ಲಿ ಮಾಡ್ಕೊಳ್ಳಿ. 75,000ವನ್ನು ಕಳೆದ್ರೆ ಎಷ್ಟಾಗುತ್ತೆ? 0 0 0 0 0. ಇಲ್ಲಿ 6 5 ಅಂದರೆ 1, 10 ಹೇಳಿದ್ರೆ 31,000. ಎಷ್ಟಾಗಿದೆ? 2021ರಿಂದ 2020ಕ್ಕೆ ಜನಸಂಖ್ಯೆ ಎಷ್ಟು ಹೆಚ್ಚಳವಾಗಿದೆ? ಇಲ್ಲಿ 31,000 ಎಷ್ಟು ಹೆಚ್ಚಳವಾಗಿದೆ? 31,000 ಹೆಚ್ಚಳವಾಗಿದೆ ಅಂತ ನೀವು ಇಲ್ಲಿ ಬರಿಬೋದು. 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆ 31,000 ಹೆಚ್ಚಳವಾಗಿದೆ. ಸೊ ಇದು ಈ ವಿಡಿಯೋದಲ್ಲಿ ನಾವು ಇಷ್ಟನ್ನು ಅಂದರೆ ಲಕ್ಷ್ಯವನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಅಂದರೆ ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನು ಪಡೆಯೋದು ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.